ನಂದ ಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಂದ ಅವರು ಈ ಕಡೆ ಪೇಪರ್ ಓದ್ತಾ ಕೂತಿರ್ತಾರೆ. ಆ ಕಡೆಯಿಂದ ಅವನು ಬರ್ತಾನೆ. ಅವ್ರು ಬಂದು, ಮಾವ ನನ್ನ ಭವಿಷ್ಯದಲ್ಲಿ ಇವತ್ತು ಏನಿದೆ ಅಂತ ನೋಡಿ ಸ್ವಲ್ಪ ನೋಡಿಬಿಟ್ಟು ಹೇಳಿ ಮಾವ ಅಂತ ಹೇಳ್ತಾರೆ. ಅದಕ್ಕೆ ನಂದ ಹೇಳ್ತಾನೆ, ಏನು ಸುಮ್ಮನೆ ನನ್ನ ತಲೆ ತಿನ್ನಬೇಡ, ಹೋಗು ಆ ಕಡೆ ಅಂತ ನಂದ ಹೇಳ್ತಾರೆ. ಆದರೂ ಕೂಡ ಅವನು ಕಪಿ ಚೇಷ್ಟೆ ಮಾಡ್ತಾ ಕೂತಿರ್ತಾನೆ. ಇವತ್ತು ನನ್ನ ಭವಿಷ್ಯದಲ್ಲಿ ಹಳದಿ ಕಲರ್ ಬಟ್ಟೆ ಹಾಕೋಬೇಕು, ಆಮೇಲೆ ನನ್ನ ಕೆಲಸ ಚೇಂಜ್ ಆಗುತ್ತೆ, ಪೋಸ್ಟ್ ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನನಗೆ ಕ್ಯಾಶಿಯರ್ ಪೋಸ್ಟ್ಗೆ ಕೊಡ್ತೀರಾ ಭಾವ ಅವರೇ ಅಂತ ಕೇಳ್ತಾರೆ. ಅದಕ್ಕೆ ನಿನ್ನ ಕಪಿ ಚೇಷ್ಟೆ ಮಾಡಬೇಡ, ನನಗೆ ಲೇಟ್ ಆಗಿದೆ, ನಾನು ರೆಡಿ ಆಗಬೇಕು, ಹೋಗು ಅಂತ ಹೇಳ್ತಾರೆ. ಆನಂತರ ಈ ಕಡೆ ವಲ್ಲಭ ಬರ್ತಾನೆ. ಏನು ಮಾವ ನೀನು ಇನ್ನೂ ಈ ಪೇಪರ್ ಇದನ್ನೆಲ್ಲ ನಂಬ್ತೀಯಾ? ಈಗ ಮೊಬೈಲಲ್ಲಿ ಎಲ್ಲ ಬರುತ್ತೆ, ಮೊಬೈಲಲ್ಲಿ ನೋಡ್ಕೋಬಾರ್ದಾ ಮಾವ ಅಂತ ವಲ್ಲಭ ಹೇಳ್ತಾನೆ. ಆಗ ಪ್ರಿಯಾ ಹೇಳ್ತಾಳೆ, ಏನು ವಲ್ಲಭ, ಮೊದಲಿನವ್ರಿಗೆ ನೀನು ಹೆಸರು ಇಡ್ತಿದ್ಯಾ, ಪೇಪರು ಫೋನು ನೋಡಿ ನೋಡಿ ಕಣ್ಣು ಹಾಳಾಗುತ್ತೆ, ಪೇಪರು ಒಳ್ಳೇದಲ್ವಾ ವಲ್ಲಭ ಅಂತ ಹೇಳ್ತಾನೆ. ಅದಕ್ಕೆ ನಂದ ಹೇಳ್ತಾರೆ, ಈಗಿನ ಜನಕ್ಕೆ ಏನು ಹೇಳಿದ್ರು ಉಪಯೋಗ ಇಲ್ಲ ಅಮ್ಮ, ಅವ್ರು ಎಷ್ಟು ಹೇಳಿದ್ರು ಅವ್ರಿಗೆ ಬುದ್ಧಿ ಬರಲ್ಲ, ಬಿಡಮ್ಮ, ಆರತಿ ತೊಗೊಂಡು ಬಾ ಅಮ್ಮ ಇಲ್ಲಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಷ್ಟ ಆಗುತ್ತೆ. ಆನಂತರ ಅವಳು ಬೇವು ಬೆಲ್ಲ ತಂದು ಕೊಡ್ತಾಳೆ. ಅದಕ್ಕೆ ಏನಮ್ಮ ಇವತ್ತು ಸ್ಪೆಷಲ್ ಅಂತ ಕೇಳ್ತಾರೆ. ಏನು ಮಾವ ಮರ್ತುಬಿಟ್ರೆ, ಇವತ್ತು ಯುಗಾದಿ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನೀನು ಮರ್ತುಬಿಟ್ಯಾ ಗಿರಿಜಾ ಅಂತ ಕೇಳ್ತಾರೆ. ನಾನು ಮರ್ತಿಲ್ಲ, ಅವರು ಟ್ರಿಪ್ ಹೋಗಿದ್ದಾರಲ್ವ, ಅವ್ರು ಬಂದಮೇಲೆ ಮಾಡಿದ್ರೆ ಆಯಿತು ಅಂತ ನಾನು ಸುಮ್ಮನಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಅವರು ಹೋಗಲಿ, ನಾವಿದ್ದೀವಲ್ವ, ಹಬ್ಬನ ಹಾಗೆ ಮುಂದಕ್ಕೆ ಹಾಕಬಾರ್ದು ಅತ್ತೆ, ಅದಕ್ಕೆ ಮಾಡಿಬಿಟ್ಟಿದ್ದೀನಿ ಅಂತ ಪ್ರಿಯಾ ಹೇಳ್ತಾಳೆ. ಆನಂತರ ಇಷ್ಟ ಆಗುತ್ತೆ. ಆನಂತರ ವಲ್ಲಭ ಅವರಿಗೆಲ್ಲ ಬೇವು ಬೆಲ್ಲ ಕೊಡ್ತಿರ್ತಾಳೆ. ಅಮ್ಮು ಬರೀ ಬೇವು ಬೆಲ್ಲ ತೊಗೋತಾಳೆ. ಅದಕ್ಕೆ ಏನು ಅಮೂಲ್ಯ, ಬರೀ ಬೆಲ್ಲ ಅಷ್ಟೇ ತೊಗೊಳ್ತಿದ್ಯಾ, ಬೇವು ಕೂಡ ತೊಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಲ್ಲಭ ಹೇಳ್ತಾನೆ, ಬೇವು ತಿಂದರೆ ನಮ್ಮ ಆರೋಗ್ಯಕ್ಕೆ ತಂಪು, ಹಾಗೆ ಬೆಲ್ಲ ತಿಂದರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ನಡೀತೆ, ಆದ್ದರಿಂದ ಬೇವು ಬೆಲ್ಲ ಎಲ್ಲ ಚೆನ್ನಾಗಿ ತಿನ್ನಬೇಕಂತ ಹೇಳ್ತಾರೆ ಅತ್ತಿಗೆ ಅಂತ ಹೇಳ್ತಾನೆ. ಅದಕ್ಕೆ ಕರಿಬೇಕು, ಬೇವು ಬೆಲ್ಲ ಎರಡು ಸರಿ ಸಮವಾಗಿ ತಿನ್ನು, ಕರಿಬೇಕು, ಏನು ಹೇಳೋದೆ ನಿನಗೆ ಅಂತ ವಲ್ಲಭ ಅವಳನ್ನ ಗದರಿಸ್ತಾನೆ. ಇಷ್ಟ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ. ಈ ಕಡೆ ನೋಡೋದು ಕೇಶವ ಮೀನಾಗೋಸ್ಕರ ಸರ್ಪ್ರೈಸ್ ಲವ್ ಪ್ರಪೋಸ್ ರೆಡಿ ಮಾಡಿರ್ತಾನೆ. ಅವಳು ಮಂಚದ ಮೇಲೆ ಲೆಟ್ರ್ ಬರೆದಿಟ್ಟು ಹೋಗಿರ್ತಾನೆ. ಅದನ್ನು ನೋಡಿದ ಮೀನಾ ಸರ್ಪ್ರೈಸ್ ಅದನ್ನ ಲೆಟ್ರ್ ತೊಗೊಂಡ್ಬಿಟ್ಟು ಹೋಗ್ತಾಳೆ. ಅಲ್ಲಿ ಅವನಿಗೆ ಸರ್ಪ್ರೈಸ್ ಲವ್ ಪ್ರಪೋಸಲ್ಗೆ ಎಲ್ಲ ರೆಡಿ ಮಾಡಿರ್ತಾನೆ. ಇದನ್ನು ನೋಡಿದ ಮೀನಾಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಅವನು ಅವಳಿಗೆ ಬೊಕ್ಕೆ ಕೊಡ್ತಾನೆ. ಬೊಕ್ಕೆ ಹಾಗೆ ತೊಗೊಳಕ್ಕೆ ಬರ್ತಾಳೆ. ಆ ಸಮಯದಲ್ಲಿ ಏನಾದರೂ ಕವನ ಹೇಳ್ಬಿಟ್ಟು ತೊಗೋಬಾರ್ದೇನೆ ಮೀನಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕವಳ ಹೇಳಿಬಿಟ್ಟು ಅವರ ಪ್ರಪೋಸಲ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಇವತ್ತಿನ ಸಂಚಿಕೆ ಇಷ್ಟ ಆಗುತ್ತೆ. ಮುಂದಿನ ಎಪಿಸೋಡ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.